ಹಾಯ್ ಗೈಸ್, ಈ ವಿಡಿಯೋದಲ್ಲಿ ದರ್ಶನ್ ಮೂವಿ ಸ್ನೇಹನ ಪ್ರೀತಿನ ಮೂವಿ ಒಂದು ಫೀಲಿಂಗ್ ಸಾಂಗ್ನ ನಾನು ಬ್ಯಾಕ್ಗ್ರೌಂಡ್ ಬಿ ಜಿ ಎಮ್ ವಿಡಿಯೋ ಮಾಡಿ ನಾನು ಎಡಿಟ್ ಮಾಡಿದ್ದೀನಿ ಗೈಸ್. ನಿಮ್ಗೆ ಏನಾದ್ರು ಇದು ಎಫೆಕ್ಟ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಇಂಪೋರ್ಟ್ ಪ್ಯಾಕೇಜ್ ಅಂತ ಬರುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿದೆಟಿಗೆ ಆ ಇಂಪೋರ್ಟ್ ಪ್ಯಾಕೇಜ್ನ ಪ್ರೆಸ್ ಮಾಡಿ ಶೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾರ್ದಾರು ವಾಟ್ಸಪ್ಪಿಗೆ ಶೇರ್ ಮಾಡ್ಕೊಳ್ಳಿ. ಅಲ್ಲಿ ವಾಟ್ಸಪ್ಪಿಗೆ ಶೇರ್ ಮಾಡಿಕೊಂಡು ಅಲ್ಲಿ ಇಂಪೋರ್ಟ್ ಮಾಡಿಕೊಂಡು ಡೈರೆಕ್ಟ್ ನಿಮ್ಗೆ ಅಲರ್ಟ್ ಮೋಷನ್ಗೆ ಹೋಗುತ್ತೆ. ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ಗೈಸ್. ಈ ವಿಡಿಯೋದಲ್ಲಿ ನಾನು ಫೋಟೋನ ಯಾವ ಥರ ಆ್ಯಡ್ ಮಾಡಬೇಕು ಅಂತ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಕೆಳಗೆ ಕಾಣ್ತಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಬಟನ್ನ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾವುದೇ ವೀಡಿಯೋ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಈ ವಿಡಿಯೋದಲ್ಲಿ ನಾನೀಗ ಅಲರ್ಟ್ ಮೋಷನಲ್ಲಿ ಹೇಗೆ ಫೋಟೋ ಆ್ಯಡ್ ಮಾಡೋದಂತ ಹೇಳ್ಕೊಡ್ತೀನಿ ಗೈಸ್. ನಾನೀಗ ಅಲರ್ಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಾನು ಮಾಡಿರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋತೀನಿ. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವೆಲ್ಲ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟು ಇಂಪೋರ್ಟ್ ಪ್ಯಾಕೇಜ್ ಅಂತ ಬರುತ್ತೆ. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಶೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ಪಿಗೆ ಶೇರ್ ಮಾಡಿಕೊಂಡು ಅಲ್ಲಿ ಇಂಪೋರ್ಟ್ ಅಂತ ವಾಟ್ಸಪ್ಗೆ ಶೇರ್ ಮಾಡಾದಮೇಲೆ ಅಲ್ಲಿ ಹೋಗಿ ವಾಟ್ಸಪ್ಗೆ ಯಾರಿಗೆ ಶೇರ್ ಮಾಡ್ತೀರೋ ಅಲ್ಲಿ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಮೇಲೆ ಇಂಪೋರ್ಟ್ ಪ್ಯಾಕೇಜ್ ಇಂಪೋರ್ಟ್ ಅಂತ ಬರುತ್ತೆ. ಅದನ್ನು ಇಂಪೋರ್ಟ್ ಮಾಡಿ ಡೈರೆಕ್ಟ್ ಅಲರ್ಟ್ ಮೋಷನಿಗೆ ಬರುತ್ತೆ. ನಾನೀಗ ಓಪನ್ ಮಾಡ್ತೀನಿ ಗೈಸ್. ನೀವು ನೋಡ್ತಾ ಇರ್ಬೋದು, ನಾನು ಇದು ಯಾವ ಥರ ಇದೆ ಅದೇ ಥರ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲೇ ಹಾಕಿರ್ತೀನಿ. ನಿಮಗೂ ಕೂಡ ಇದೇ ಥರ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ಇಮೇಜನ್ನು ಯಾವ ಥರ ಆ್ಯಡ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಕೆಳಗೆ ಕಾಣ್ತಿರೋ ಒಂದು ಇಮೇಜ್ ಲಾಸ್ಟ್ 3ನೇ ಲೇಯರ್ ಕಾಣ್ತಿದ್ದಿಲ್ಲ, ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟಾರ್ ಇದೆ, ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜು ಆ್ಯಡ್ ಆಗುತ್ತೆ ಗೈಸ್. ನಾನು ಈಗ ಸದ್ಯಕ್ಕೆ ಫಸ್ಟ್ ಇಮೇಜ್ ಈ ಇಮೇಜನ್ನು ತೊಗೊಳ್ತೀನಿ. ತೊಗೊಂಡಾದ್ಮೇಲೆ ಪ್ಲಸ್ ಐಕನ್ ಕಾಣ್ತಿದೆಯಲ್ಲ ಮೇಲೆ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಇಮೇಜ್ ಆ್ಯಡ್ ಆಗುತ್ತೆ. ಅದೇ ರೀತಿ ಎಲ್ಲ ಇಮೇಜ್ಗೂ ಅದೇ ರೀತಿ ಆ್ಯಡ್ ಮಾಡ್ಕೊಂಡು ಹೋದರೆ ನಿಮ್ಮ ಫೋಟೋ ಒಂದು 10 ಸೆಕೆಂಡಲ್ಲಿ ಆ್ಯಡ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ನೋಡಿ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಇಮೇಜ್ ಬೇಕೋ ನಿಮ್ಮದೇ ಆಗಿರ್ಬೋದು ಇಲ್ಲ ಬೇರೆಯವ್ರದ್ದಾಗಿರ್ಬೋದು, ಯಾರ್ದು ಬೇಕಾದರೂ ಇಮೇಜನ್ನು ಆ್ಯಡ್ ಮಾಡ್ಬೋದು. ನಾನು ಈ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಆಟೋಮೆಟಿಕ್ ನೀವೇನು ಎಡಿಟ್ ಮಾಡೋದೇನು ಬೇಕಾಗಿಲ್ಲ, ಜಸ್ಟ್ ಇಮೇಜ್ ಕುಂಡ್ರಿಸಿದ್ರೆ ಸಾಕು, ಆಟೋಮೆಟಿಕ್ ಕೂತ್ಕೊಳ್ಳುತ್ತೆ. ವೀಡಿಯೋ 10 ಸೆಕೆಂಡಲ್ಲಿ ರೆಡಿ ಆಗುತ್ತೆ ಗೈಸ್. ಅದಾದಮೇಲೆ ಮೇಲ್ಗಡೆ ಯಾರೋ ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಇನ್ನೂ ಏನಾದ್ರು ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಮ್ಗೆ ಅಷ್ಟು ಮೋಟಿವೇಶನ್ ಸಿಗುತ್ತೆ. ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋನ ಎಡಿಟ್ ಮಾಡಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.